ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಮುಹೂರ್ತ ಫಿಕ್ಸ್ ಆಗ್ತಿರೋ ಟೈಮಲ್ಲಿ ಬಹಳಷ್ಟು ಸುತ್ತಮುತ್ತಲಿನ ಇತರ ಬೆಳವಣಿಗೆಗಳು ಗಮನ ಸೆಳೀತಾ ಇದ್ದಾವೆ. ಡಿ ಕೆ ಪ್ರಮಾಣ ವಚನ ತಡೆಯೋದಕ್ಕೆ ಪ್ರಯತ್ನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಅಕೊಮಡೇಟ್ ಮಾಡದೇ ಇದ್ದರೆ, ಒಂದು ಸ್ಥಾನ ಕೊಟ್ಟು ಕೂರಿಸದೇ ಇದ್ದರೆ ತುಂಬಾ ಕಷ್ಟ ಅಂತ ಭರ್ಜರಿ ತಯಾರಿಯೂ ಆಗ್ತಿದೆ. ಇದೆಲ್ಲ ಒಂದು ಸೈಡ್ ಆದರೆ, ದೊಡ್ಡ ಖರ್ಗೆ ಅವರು ಪ್ರಮುಖ ಹುದ್ದೆಯನ್ನು ತೊರೆಯಲಿದ್ದಾರೆ. ದೊಡ್ಡ ಖರ್ಗೆಯವರು ಅನ್ನೋದೇ ಈಗ ಇಂಟ್ರೆಸ್ಟಿಂಗ್ ವಿಚಾರ. ಏನದು, ಯಾಕೆ ತೀರ್ಮಾನ, ಖರ್ಗೆ ಅವರಿಂದ ರಾಹುಲ್ ಗಾಂಧಿಯವರು ಕೊಟ್ಟ ಸಲಹೆ ಅಂಥದ್ದು, ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀನಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಗೂ ಅಲ್ಲಿ ಖರ್ಗೆಯವರು ರಾಜೀನಾಮೆ ಕೊಡೋ ನಿರ್ಧಾರಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣ ಡೈರೆಕ್ಟ್ ಕನೆಕ್ಷನ್ ಇದೆ. ಏನದು ನೋಡಿ, ಈಗ ನಿನ್ನೆ ಎಲ್ಲ ಡೆಲ್ಲಿಗೆ ಹಾರಿದ್ರು. ಪರಮೇಶ್ವರು, KJ ಜಾರ್ಜು ಸೇರಿದಂತೆ ಸೀನಿಯರ್ಸ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೋದರು. ಮತ್ತು ಕರ್ನಾಟಕ ಭವನದಲ್ಲಿ ಉಳ್ಕೊಳ್ಳಿಲ್ಲ. ಪ್ರೈವೇಟ್ ಕಾರು, ಪ್ರೈವೇಟ್ ಹೋಟೆಲು ಎಲ್ಲ ಕಂಪ್ಲೀಟಾಗಿ ಅಂತರವನ್ನು ಕಾಯ್ಕೊಳ್ತಿದ್ದಾರೆ ಸಂಪೂರ್ಣವಾಗಿ. ಆದರೆ ರಾಹುಲ್ ಗಾಂಧಿಯವರೇ ಈಗ 1-to-1 ಮೀಟಿಂಗ್ ಕೂರಿಸಿರೋದು. ಇವತ್ತು 1-to-1 ಮೀಟಿಂಗು ರಾಹುಲ್ ಗಾಂಧಿಯವರು ಒತ್ತಾಯ ಮಾಡ್ತಾ ಇದ್ದಾರೆ, ಒಂದು ಹುದ್ದೆಯನ್ನು ಅಲಂಕರಿಸಲೇಬೇಕು ಸಿದ್ದರಾಮಯ್ಯನವರು ಅನ್ನೋದು. ಅದೇನು ಸಣ್ಣ ಹುದ್ದೆ ಅಲ್ಲ, ನರೇಂದ್ರ ಮೋದಿ ಅವರಿಗೆ ಅಂದರೆ ಈ ದೇಶದ PMಗೆ ಸೆಡ್ ಹೊಡೆಯುವಂಥ ಒಂದು ಪೋಸ್ಟು. ಈಕ್ವಲ್ ಇಲ್ಲಿ ಎಷ್ಟು ಪವರ್ ಇತ್ತಲ್ಲ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಯಾಗಿ, ಅಂಥದ್ದೇ ಒಂದು ಪೋಸ್ಟು ರಾಹುಲ್ ಗಾಂಧಿಯವರು ಈಗ ಮೊನ್ನೆ ಆಫರ್ ಕೊಟ್ಟಿದ್ರು, ಒಪ್ಪಿರಲಿಲ್ಲ ಸಿದ್ದರಾಮಯ್ಯನವರು. ಈಗ ಒಪ್ಪಿಸಲೇಬೇಕು ಅಂತ ಎಲ್ಲರೂ ಸೇರಿಕೊಂಡು ಒತ್ತಡ ಹಾಕ್ತಿದ್ದಾರೆ. ಅದಕ್ಕೇ ಡೆಲ್ಲಿಗೆ ಕರೆಸಿರುವಂಥದ್ದು ಅನ್ನೋ ಪಕ್ಕಾ ಮಾಹಿತಿ ಲಭ್ಯವಾಗ್ತಿದೆ. ಎಕ್ಸ್ಕ್ಲೂಸಿವ್ ಆದಂಥ ಡೀಟೇಲ್ಸ್ ಏನಪ್ಪ ಅಂದರೆ, ಖರ್ಗೆ ಸಾಹೇಬರು LOP ಸ್ಥಾನಕ್ಕೆ ರಾಜೀನಾಮೆ ಕೊಡಲಿದ್ದಾರೆ. ರಾಜ್ಯಸಭೆಯಲ್ಲಿ LOP ಅವರು ರಾಜ್ಯಸಭೆಯಲ್ಲಿ ಅವರ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಸೊ ಈಗ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗೋದಕ್ಕೆ ಆಫರ್ ಬಂದಿದೆ, ಬಟ್ ಬೇಡ ಅಂತ ಹೇಳಿದ್ದೀನಿ ಅಂತ ನಿನ್ನೆ ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ಹೇಳಿದ್ರು. ವಿನಮ್ರವಾಗಿ ನಾನು ಬೇಡ ಅಂತ ಹೇಳಿದ್ದೀನಿ ಹೈಕಮಾಂಡ್ ಆಫರನ್ನು ಅಂತ. ಅಸಲಿಯತ್ತು ಬರೀ ಅವ್ರಿಗೆ ರಾಜ್ಯಸಭೆ MP ಆಗಿ ನೀವು ಅಂತ ಆಫರ್ ಬಂದಿರೋದಲ್ಲ, ರಾಜ್ಯಸಭೆಯಲ್ಲಿ ನೀವು ಆಯ್ಕೆಯಾಗಿ LOP ವಿರೋಧ ಪಕ್ಷ ನಾಯಕ ಆಗಬೇಕು. ಇಷ್ಟು ದಿನ ಖರ್ಗೆ ಅವ್ರು ನಿಭಾಯಿಸ್ತಿರೋ ಸ್ಥಾನವನ್ನು ಸಿದ್ದರಾಮಯ್ಯನವ್ರು ತುಂಬಬೇಕು ಅನ್ನೋದು. ಹಿಂದಿ ಏನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಈಗ ವೇಣುಗೋಪಾಲ್ ಅವರು ತುಂಬ ಜನ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರನ್ನ ಎದುರಿಸುವಂಥ ಒಂದು ದೊಡ್ಡ ಹುದ್ದೆಯಲ್ಲೇ ಕೂತಂಗಾಗತ್ತೆ. ಅವ್ರಿಗೆ OBC ಕಮ್ಯುನಿಟಿಯ ಬಿಗ್ ಲೀಡರ್ನ, ಮಾಸ್ ಲೀಡರ್ನ ಕೆಳಗಿಳಿಸಿದ್ರು ಅನ್ನೋದೊಂದು ಹಣೆಪಟ್ಟಿಗೆ ರಾಹುಲ್ ಗಾಂಧಿ ಅವರು ಕಟ್ಕೊಳ್ಬೇಕಾಗತ್ತಲ್ಲ. ಇದ್ದವರೇ ಇವರೊಬ್ಬರು ಹಿಂದುಳಿದ ವರ್ಗದವ್ರು, ಬೇರೆ ಎಲ್ಲ ಮೇಲ್ವರ್ಗದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಂದ ಇರೋರೆಲ್ಲ ಇರೋದೇ ಕೆಲವು ರಾಜ್ಯಗಳಲ್ಲಿ, ಅದರ ಪೈಕಿ ಮೇಲ್ವರ್ಗದವರೇ ಇರೋದು. ಸೊ ಇರೋ ಏಕೈಕ OBC ನಾಯಕನನ್ನು ಇಳಿಸಿದ್ದು ಈಗ BJPಗೂ ಅಸ್ತ್ರ ಆಗಿದೆ. ನೋಡ್ತಿದ್ದೀವಿ, ರಾಜ್ಯದಲ್ಲಿ ಹೇಳ್ತಿದ್ದಾರೆ, ಭಾರಿ ತಪ್ಪು ಮಾಡಿದ್ದಾರೆ. ಅವತ್ತು ವೀರೇಂದ್ರ ಪಾಟೀಲ್ರಿಗೆ ಮಾಡಿ ಒಂದು ಎಡವಟ್ಟಾಯಿತು, ಇವತ್ತು ರಾಹುಲ್ ಗಾಂಧಿ ಅವರಿಂದ ಇನ್ನೊಂದು ಎಡವಟ್ಟಾಗತ್ತೆ. ನೋಡ್ತೀರಿ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಛಿದ್ರವಾಗತ್ತೆ. ಸಿಕ್ಕಾಪಟ್ಟೆ ಅಟ್ಯಾಕ್ ಶುರುವಾಗಿದೆ. ಮತ್ತು ಇಲ್ಲಿ ಸಿದ್ದರಾಮಯ್ಯ ಆಪ್ತರು ಕೂಡ ಹೋರಾಟ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ಕುರುಬ ಸಮುದಾಯದವರು ಎಲ್ಲ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆಲ್ಲತ್ತೋ ಕಾಂಗ್ರೆಸ್ ನೋಡೇ ಬಿಡ್ತೀವಿ ಇನ್ನು ಮುಂದೆ ಅಂತ ಅಷ್ಟರ ತನಕ ಶುರುವಾಗಿದೆ. ಸೊ ಆ ಹಣೆಪಟ್ಟಿ ಕಿತ್ತು ಹಾಕಬೇಕು. ಒಬ್ಬ ಬಿಗ್ ಲೀಡರ್ನ ಆರೋಗ್ಯವಾಗೇ ಇರುವಾಗ, ಅವರೇನೋ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಸಿಗೆ ಹಿಡಿದಿದ್ರು ಅನ್ನೋ ಥರ ಇಲ್ಲ, ಗಟ್ಟುಮುಟ್ಟಾಗಿದ್ರು, ಅಷ್ಟೇ ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ರು. ಅಂಥ ಸಮಯದಲ್ಲಿ ಇಳಿಸಿದ್ದು ಕಾಂಪನ್ಸೇಷನ್ ಬೇಕೇ ಬೇಕು. ಅವ್ರನ್ನ ಒಳ್ಳೆ ಜಾಗದಲ್ಲಿ ಅಕೊಮಡೇಟ್ ಮಾಡಬೇಕೀಗ. ಸೊ LOP ಮಾಡಲೇಬೇಕು ಅಂತ ಸಿದ್ದರಾಮಯ್ಯನವರು ಒಪ್ಪೋ ರೀತಿ ಇರಲಿಲ್ವಲ್ಲ, ಬಟ್ ಒಪ್ಪಿಸೋದಕ್ಕೆ ಹಠಕ್ಕೆ ಬಿದ್ದಿದ್ದಾರೆ ಈಗ. ಇದು ನ್ಯಾಷನಲ್ ಲೆವೆಲಲ್ಲಿ ಅನುಕೂಲನೂ ಆಗುತ್ತೆ. ಸಿದ್ದರಾಮಯ್ಯನವರು ಒಳ್ಳೆ ಮಾತುಗಾರ, ಪಾಯಿಂಟ್ ಹಾಕ್ತಾರೆ. ಕರಾರುವಕ್ಕಾಗಿ ಹಿಂದೆಲ್ಲ ಡೆಲ್ಲಿಲಿ ಹೋಗಿ ಪ್ರೊಟೆಸ್ಟ್ ಮಾಡಿ ತುಂಬಾ ಗಮನ ಸೆಳೆದಿರುವಂಥ ಲೀಡರು. ಕಾಂಗ್ರೆಸ್ಗೆ ಇಂಥ ಲೀಡರ್ಸ್ನ ಮನೇಲಿ ಕೂರಿಸಿ ಅನುಕೂಲನೂ ಇಲ್ವಲ್ಲ. ಹೇಳಿ ಕೇಳಿ ಈಗ ಕಾಂಗ್ರೆಸ್ಸಲ್ಲಿ ಅಂತಹ ನಾಯಕತ್ವದ ಕೊರತೆ ಇರೋ ಹೊತ್ತಲ್ಲಿ ಯಾಕೆ ಅವ್ರನ್ನ ಕೂರಿಸ್ತಾರೆ? ಸೊ ಶತಾಯಗತಾಯ ಒಪ್ಪಿಸೋದು. ಈಗ ಖರ್ಗೆ ಅವ್ರು ಯಾಕೆ LOP ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ? ಅವ್ರಿಗೆ ಅನುಕೂಲ ಏನು? ಅವರ ಆ್ಯಂಗಲಲ್ಲಿ ನೋಡೋಕೆ ಹೋದರೆ ಇದು ಪಕ್ಷದ ಅನುಕೂಲ ಅಲ್ವಾ? ಖರ್ಗೆ ಅವ್ರಿಗೆ ಎಲ್ಲ ಸ್ಥಾನ ಅವ್ರಿಗೆ ಕೊಡೋದಾ ಅನ್ನೋದೊಂದು ಬಂದುಬಿಟ್ಟಿದೆ ಈಗ. ಹೆಂಗೆ ಎರಡೇ ಇದ್ದಿದ್ದಲ್ಲ, AICC ಅಧ್ಯಕ್ಷರು ಆಗಿದ್ದಾರೆ, LOPನೂ ಆಗಿದ್ದಾರೆ. ಎರಡೂ ಪ್ರಮುಖ ಜಾಗಗಳಲ್ವ ಪಕ್ಷದ್ದೊಂದು. ಏನೇ ಇರಲಿ,
ಅದು ಅತ್ಯಂತ ಪ್ರಮುಖವಾದದ್ದು. ಸಾಂವಿಧಾನಿಕ ಸ್ಥಾನ ಬೇರೆ LOP. ಒಂದು ಬಿಟ್ಟು ಕೊಟ್ಟು AICC ಅಧ್ಯಕ್ಷ ಸ್ಥಾನವನ್ನು ಖರ್ಗೆ ಅವರು ಉಳಿಸ್ಕೊಂಡ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ DCM ಮಾಡಬಹುದು. ಇಲ್ಲ ಅದು ಎರಡೂ ಖರ್ಗೆ ಅವರೇ ಉಳಿಸ್ಕೊಂಡು ಪ್ರಿಯಾಂಕ್ ಖರ್ಗೆ ಅವ್ರನ್ನು DCM ಮಾಡಿದ್ರೆ ತುಂಬ ರಾಂಗ್ ಮೆಸೇಜ್ ಆಗುತ್ತೆ, ಒಂದೇ ಫ್ಯಾಮಿಲಿಗೆ ಎಲ್ಲ ಹುದ್ದೆ ಕೊಟ್ಟರು ಅಂತ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ತುಂಬ ಹೋಪ್ಸ್ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ. ಒಬ್ಬ ಒಳ್ಳೆ ದಲಿತ ಲೀಡರ್ ಆಗಿ ಬೆಳೀತಾರೆ, ಪಕ್ಷದ ಅಸೆಟ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. RSS ಹೆಂಗೆ ಎದುರಿಸಿದ್ರು ಅಂದರೆ ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡೋ ರೀತಿಯಲ್ಲಿ ಮಾಡಿದ್ರು. ಅದೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಪ್ರಿಯಾಂಕ್ ಖರ್ಗೆ DCM ಮಾಡಲೇಬೇಕೀಗ. ಭವಿಷ್ಯದ ನಾಯಕನೊಬ್ಬನನ್ನು ಬೆಳೆಸೋದಕ್ಕೆ ತುಂಬ ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅನ್ನೋದು ಅವ್ರ ಮೇಲಿರುವಂಥ ಒಂದು ವಿಶ್ವಾಸ. ಹಾಗಾಗಿ ಅವರು ಕೊಡೋಕ್ಕಿಷ್ಟ ಇದೆ. ಎಲ್ಲ ಹುದ್ದೆ ಕೊಟ್ಟಂಗೂ ಆಗಲ್ಲ. ಸಿದ್ದರಾಮಯ್ಯನವರನ್ನು ಒಂದೊಳ್ಳೆ ಜಾಗದಲ್ಲಿ ಕೂರಿಸಲೇಬೇಕು ಅನ್ನೋ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಎಲ್ಲನೂ ಆಗತ್ತೆ. ಹಾಗಾಗಿ ರಾಜ್ಯಸಭೆಗೆ ಹೋಗಿ LOP ಮಾಡೋದು, ಅವರು ಒಪ್ಪೋದು ಬಿಡೋದು ಇಲ್ಲವೇ ಇಲ್ಲ, ಕೂರಿಸಲೇಬೇಕು, ಪಕ್ಷದ ಆದೇಶ ಇದು ಅನ್ನೋ ರೀತಿಯಲ್ಲಿ. ಇಲ್ಲಿ DK ಶಿವಕುಮಾರ್ ಅವರು ಒತ್ತಾಯನೂ ಇದೆ. DK ಶಿವಕುಮಾರ್ ಅವರು ಕೂಡ ಇದನ್ನು ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಅವರು ಹೇಳ್ತಿರೋದು ಪಕ್ಷಕ್ಕೆ ಸಿದ್ದರಾಮಯ್ಯನವರು ಈ ರೀತಿ ಬಳಕೆ ಆಗಲೇಬೇಕು ಅನ್ನೋ ಅರ್ಥದಲ್ಲಾದ್ರೂ ಇಲ್ಲಿದ್ದರೆ ಕಷ್ಟ. ಸಿದ್ದರಾಮಯ್ಯನವರು ಇಲ್ಲಿದ್ದರೆ ಸಹಜವಾಗಿ ಯತೀಂದ್ರ ಅವರು ಈಗ ಮಂತ್ರಿ ಆಗ್ತಾರೆ. ಅವ್ರ ನಿವಾಸ ಇಲ್ಲ ಜಾರ್ಜ್ ಅವ್ರ ನಿವಾಸ, ಯಾವುದೋ ಒಂದು ನಿವಾಸ, ಒಳ್ಳೆ ನಿವಾಸನೇ ತೊಗೊಂಡ್ಬಿಡ್ತಾರೆ, ಕೂರ್ತಾರೆ ಗಟ್ಟಿಯಾಗಿ. ಅವ್ರ ಮನೆಗೆ ಹೋಗೋದು ಬರೋದು, ಶಾಸಕರ ಮೀಟಿಂಗ್ಗಳು, ಸೀನಿಯರ್ಸ್ ಮೀಟಿಂಗ್ಗಳು ಸಿದ್ದರಾಮಯ್ಯನವರ ಮನೆಯಲ್ಲಿ ಶುರು ಆಗಿಬಿಡುತ್ತೆ. ಪವರ್ ಸೆಂಟರ್ ಆಗಿ ಇಲ್ಲೇ ಉಳ್ಕೊಂಡ್ಬಿಟ್ರೆ. ಜಸ್ಟ್ ಲೈಕ್ ಬಾಹುಬಲಿ ಸಿನಿಮಾ ನೆನಪಿದೆ ಅಲ್ವಾ ನಿಮಗೆ? ಬಾಹುಬಲಿಗೆ ಪಟ್ಟ ಕಟ್ಟದೇ ಇದ್ರೂ ಕಡೆಗೆ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಅವ್ರ ಮಗನನ್ನ ಮುಖ ಚಹರೆ ನೋಡಿ ಬಾಹುಬಲಿ ಅಂತ ಒಬ್ಬ ವ್ಯಕ್ತಿ ಹೇಳಿ ಕಡೆ ಮೂರ್ತಿಗಿಂತ ಎತ್ತರಕ್ಕೆ ಬಾಹುಬಲಿ ಹೆಸರು ಏರ್ಬಿಡತ್ತೆ. ಆ ರೀತಿ ಆಗ್ಬಿಡ್ಬಾರ್ದಲ್ಲ. ಇದೊಂಥರ ಸಿನಿಮಾ ಅನ್ಸಿದ್ರು ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದ್ರೂ ಅವರು ಸುತ್ತಾನೆ ಎಲ್ಲ ಜೋರಾಗ್ಬಿಡುತ್ತೆ. DK ಶಿವಕುಮಾರ್ ಅವ್ರು ಏನು ಹೇಳಕ್ಕೂ ಆಗಲ್ಲ. ಹೌದ್ರಿ, ಅವರೊಬ್ರು ಸೀನಿಯರ್ ಲೀಡ್ರು, ಅವ್ರ ಮನೆಗೆ ಹೋದ್ರೆ ತಪ್ಪೇನು ಅಂತ ಹೇಳಬೇಕಾಗತ್ತೆ. ನಾಳೆ ಯಾರು ಕೇಳಿದ್ರು ಅದೇ ಆನ್ಸರ್ ಕೊಡಬೇಕಾಗತ್ತೆ. ಗೊತ್ತದು DK ಶಿವಕುಮಾರ್ ಅವ್ರಿಗೆ. ಹೇಗೆ ಸಿದ್ದರಾಮಯ್ಯನವರು CM ಆದಾಗ ಖರ್ಗೆ ಅವರನ್ನು ಜಾಣತನದಿಂದ ಡೆಲ್ಲಿಗೆ ಕಳಿಸಿದ್ರಲ್ವ, ಅವ್ರ ಮಗನಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಂತ್ರಿ ಮಾಡಿದ್ರು. ಟೀಕೆ ಟಿಪ್ಪಣಿಗಳ ನಡುವೆ ಕೂಡ ದೊಡ್ಡ ಖರ್ಗೆ ಅವರನ್ನು ಡೆಲ್ಲಿಗೆ ಕಳಿಸ್ಕೊಟ್ರು. ಎಲ್ಲ ಗಪ್ಚೂಪ್ ಮಾಡಿಬಿಟ್ರು. ಹಾಗಾಗಿ ಸರಾಗವಾಗಿ ಸಿದ್ದರಾಮಯ್ಯನವರು ಆಡಳಿತ ಮಾಡೋದಕ್ಕಾಯ್ತು, ಯಾರೂ ಹಸ್ತಕ್ಷೇಪ ಮಾಡಲಿಲ್ಲ. ಈಗ DK ಆ ತಪ್ಪು ಮಾಡ್ಕೊಂಡ್ಬಿಟ್ರೆ, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬಿಟ್ಟರೆ ಬಹಳ ಕಷ್ಟ. ಈಗಲೇ ನೋಡ್ತಿದ್ದೀವಿ ನಾವು ಪರಮೇಶ್ವರ್ ಅವ್ರನ್ನ CM ಮಾಡೋದಕ್ಕೆ ತೆರೆಮರೆಯಲ್ಲಿ ಏನೇನು ಪ್ರಯತ್ನ ಆಗ್ತಿದೆ. DK ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ತಾನೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರೋದು, ಇಲ್ಲಾಂದರೆ ಆ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಇಷ್ಟಾದ ಮೇಲೂ ಪರಮೇಶ್ವರ್ ಅವರ ಪರ ಶಾಸಕಾಂಗ ಸಭೆಯಲ್ಲಿ ಕೂಗೆಬ್ಬಿಸೋದಿಕ್ಕೆ DKಗೆ ಶಾಸಕರ ಬಲ ಇಲ್ಲ ಅನ್ನುವಂಥ ಒಂದು ಇಮೇಜ್ ಸೃಷ್ಟಿ ಮಾಡಿ ಹೈಡ್ರಾಮಾ ಸೃಷ್ಟಿಸೋದಕ್ಕೆಲ್ಲ ಪ್ಲಾನ್ ಆಗಿದೆ. ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪರಮೇಶ್ವರ್ ಅವ್ರ ಪರ ಕೂಗಿ ಹೇಳ್ತಿದೆ. ಇದೆಲ್ಲ ಗಮನಿಸ್ತಿದ್ದೀವಿ. ಯಾಕೆ ಆಗ್ತಿದೆ? ಸಿದ್ದರಾಮಯ್ಯನವರ ಸುತ್ತ ಪವರ್ ಸೆಂಟರ್ ಇದೆ, ಇನ್ನೂ ಅವ್ರಿಗೆ ಆ ಶಕ್ತಿ ಇದೆ ತಾನು ಅಂದ್ಕೊಂಡಿದ್ದನ್ನು ಮಾಡೋದು ಅನ್ನೋದು ಆಗ್ತಿರೋದು ಗೊತ್ತು. ಹಾಗಾಗಿ ಹೊಸ ಲೆಕ್ಕಾಚಾರಗಳಾಗ್ತವೆ. ಹೈಕಮಾಂಡ್ಗೆ ಇದು ಟೆನ್ಷನ್ ಆಗೇನೆ ಶಾಸಕಾಂಗ ಸಭೆ ನಾಳೆ ಎಲ್ಲ ಇಬ್ಬರು ಡೆಲ್ಲಿಯಿಂದ ಬಂದ ಮೇಲೆ ಭಾನುವಾರ ನಡೀಬಹುದು ಅಂತ ಹೇಳ್ತಿದ್ದಾರೆ. ಭಾನುವಾರ ಒಂದು ಸಾಲಿನ ನಿರ್ಣಯ ಮಂಡಿಸ್ಬಿಡೋದು. ಸಿದ್ದರಾಮಯ್ಯನವರೇ ಅದನ್ನು DK ಶಿವಕುಮಾರ್ ಶಾಸಕಾಂಗ ನಾಯಕ ಅಂತ ಘೋಷಣೆ ಮಾಡಿ ಅಲ್ಲಿಗೆ ಶಾಸಕಾಂಗ ಸಭೆ ಎಂಡ್ ಮಾಡೋದು ಅಂತ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದೆ ಈಗ. ಯಾಕಂದರೆ ಅಲ್ಲಿ ಮೀಟಿಂಗ್ ಅಂತ ನಡೆದರೆ ವೀಕ್ಷಕರು ಬರೋದು ಮತ್ತೊಂದು ಆದರೆ ಗಲಾಟೆ ಎದ್ದು ಬಿಡುತ್ತೆ, ಅದು ದೇಶದ ಮಟ್ಟದಲ್ಲಿ ಸುದ್ದಿ ಆಗಿಬಿಡುತ್ತೆ. DKಗೆ ಜನ ಬೆಂಬಲ, ಶಾಸಕರ ಬೆಂಬಲ ಇಲ್ಲ ಅನ್ನೋ ರೀತಿ ಇಮೇಜ್ ಸೃಷ್ಟಿಸೋದಕ್ಕೆ ಸಿದ್ದು ಬಣ ಪ್ಲ್ಯಾನ್ ಮಾಡಬಹುದು ಅನ್ನೋದು ಪಕ್ಕ ಗೊತ್ತಿರೋದ್ರಿಂದ, ಪರಮೇಶ್ವರ್ ಸುತ್ತ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಿರೋದ್ರಿಂದ ಒಂದು ಸಾಲಿನ ನಿರ್ಣಯ ಮಂಡಿಸೋ ತನಕ ಟೆನ್ಷನ್ ಆಗಿದೆ ಹೈಕಮಾಂಡು. ತುಂಬಾ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಹೆಚ್ಚು ಕಡಿಮೆ ಆಗಿಬಿಡ್ಬಹುದು, ನಾವು ಅಂದ್ಕೊಂಡಿದ್ದೇ ಒಂದು, ಅಲ್ಲಿ ಗ್ಯಾಪಲ್ಲಿ ಇನ್ನೊಂದೇನೋ ಆಗಿಬಿಡ್ಬಹುದು ಅನ್ನೋ ತನಕ ಹೈಕಮಾಂಡ್ಗೆ ಟೆನ್ಷನ್ ಸೃಷ್ಟಿ ಮಾಡ್ತಿದ್ದಾರೆ. ಹಾಗಾಗಿ ಇದು ಕಂಟಿನ್ಯೂ ಆಗುತ್ತೆ. ಸಿದ್ದರಾಮಯ್ಯನವರು ಇಲ್ಲೇ ಉಳ್ಕೊಂಡ್ರೆ ಇದು ಈಗಿರೋದಕ್ಕಿಂತ ದುಪ್ಪಟ್ಟಾಗಿ 3 ಪಟ್ಟಾಗಿ ಕಂಟಿನ್ಯೂ ಆಗುತ್ತೆ. ಸರ್ಕಾರಕ್ಕೆ ಥ್ರೆಟ್ ಆಗುತ್ತೆ. DK ಶಿವಕುಮಾರ್ ನಾಯಕತ್ವಕ್ಕೆ ಸಮಸ್ಯೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಬೇರೆ KPCC ಅಧ್ಯಕ್ಷರಾಗ್ತಾರೆ. ಅವರ ಕೈ ಬಲಪಡಿಸೋದಕ್ಕೆ ಬೇರೆ ಪ್ಲಾನ್ಗಳಾಗಬಹುದು. ಇದೆಲ್ಲ ಯಾವಾಗ ಆಗುತ್ತೆ? ಸಿದ್ದರಾಮಯ್ಯನವರು ಇಲ್ಲಿ ಉಳ್ಕೊಂಡ್ರಾಗತ್ತೆ. ಹಾಗಾಗಿ DK ಶಿವಕುಮಾರ್ ಅವರ ಡಿಮ್ಯಾಂಡ್ ಅನ್ನೋದಕ್ಕಿಂತ ಇದು ಹೈಕಮಾಂಡ್ ಮುಂದೆ ಇಟ್ಟಿರುವಂಥ ಕಂಡೀಷನ್ನು. ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವರು ಇಲ್ಲಿ ಉಳ್ಕೊಂಡ್ರೆ
ಹೀಗಾಗತ್ತೆ ನೋಡಿ, ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ 28 ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕು, 29ಕ್ಕೆ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸ್ಬೇಕು, ಎಲ್ಲ ಉಲ್ಟಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಡಿಮ್ಯಾಂಡು. ಮತ್ತು ಹೈಕಮಾಂಡ್ಗೂ ಸಿದ್ದರಾಮಯ್ಯನವರನ್ನು ತುಂಬ ಚೆನ್ನಾಗಿ ಪಕ್ಷಕ್ಕೆ ಬಳಸ್ಕೊಳ್ಳದೆ ಬಿಡೋಕ್ಕಾಗಲ್ಲ. ಎಲ್ಲ ಬಗೆಯಲ್ಲೂ ಅನುಕೂಲ ಆಗುತ್ತೆ. LOP ಆಗಿ ರಾಷ್ಟ್ರ ಮಟ್ಟದಲ್ಲಿ ಶೈನ್ ಆಗ್ತಾರೆ ಸಿದ್ದರಾಮಯ್ಯನವರು ಒಪ್ಕೊಂಡು ಬಿಟ್ರೆ. ಸೊ ಈಗ ಶತಾಯಗತಾಯ ಅವರನ್ನು ಒಪ್ಪಿಸುವ ಪ್ರಯತ್ನ ನಡೀತಿದೆ. ಇಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ, ಅಲ್ಲಿ ಖರ್ಗೆ ಅವರು LOP ಸ್ಥಾನದಿಂದ ಹೆಜ್ಜೆ ಹಿಂದಿಡೋದಕ್ಕೆ ತಯಾರಿ. ಈ ರೀತಿ ಮೇಜರ್ ಡೆವಲಪ್ಮೆಂಟ್ ರಾಜ್ಯ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬಹುದೊಡ್ಡ ಬೆಳವಣಿಗೆಗಳು. ಕ್ಷಣ ಕ್ಷಣದ ಮಾಹಿತಿಯನ್ನು ಮುಂದೆ ತರ್ತಾ ಇರ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.